ಹೈಕಮಾಂಡ್ಗೆ ಕೆಎನ್ ರಾಜಣ್ಣ ಲವ್ ಲೆಟರ್ ಲೇಟ್ ಆಗಿ ರಿಲೀಸ್ ಆಗಿದ್ಯಾಕೆ? ನವೆಂಬರ್ನಲ್ಲಿ ಬರೆದ ಪತ್ರದ ಬಗ್ಗೆ ಈಗ ಸುದ್ದಿ ಯಾಕೆ ಆಗ್ತಾ ಇದೆ? ಈಗ ರಾಜಣ್ಣ ಲೆಟರ್ ಬಿಡುಗಡೆ ಹಿಂದೆ ಇರುವಂತಹ ಲೆಕ್ಕಾಚಾರ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜಣ್ಣ ಲವ್ ಲೆಟರ್ ಸೀಕ್ರೆಟ್. ಸಚಿವ ಸ್ಥಾನವನ್ನ ಕಳೆದುಕೊಂಡಿರುವಂತಹ ರಾಜಣ್ಣ ಅವರು ಪತ್ರವನ್ನ ಬರೆದಿದ್ರು. ಆ ಒಂದು ರಾಜಣ್ಣ ಅವರ ಲವ್ ಲೆಟರ್ ಸೀಕ್ರೆಟ್ ಈಗ ಯಾಕೆ ಬಹಿರಂಗವಾಗ್ತಾ ಇದೆ? ಈಗ ಯಾಕೆ ಅದು ಸಂಚಲನವನ್ನ ಸೃಷ್ಟಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೈಕಮಾಂಡ್ಗೆ ಕೆಎನ್ ರಾಜಣ್ಣ ಲವ್ ಲೆಟರ್ ಅನ್ನ ಬರೆದಿದ್ರು. ಆ ಲವ್ ಲೆಟರ್ ಅಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ರು, ಎಷ್ಟು ಪುಟಗಳ ಲವ್ ಲೆಟರ್ ಅನ್ನ ಬರೆದಿದ್ರು ಅವರು, ಹೈಕಮಾಂಡ್ ನಾಯಕರಿಗೆ ಯಾವೆಲ್ಲ ವಿಚಾರವನ್ನು ಅವರು ಪ್ರಸ್ತಾಪವನ್ನ ಮಾಡಿ ಈ ಒಂದು ಲೆಟರ್ ಅನ್ನ ಬರೆದಿದ್ರು ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಚಿವ ಸ್ಥಾನವನ್ನ ಕೂಡ ಕಳ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಭೇಟಿ, ಈ ಒಂದು ಪತ್ರ ವೈರಲ್, ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ. ಕುರ್ಚಿ ಫೈಟ್ ಮಧ್ಯೆ ಸಂಚಲನ ಸೃಷ್ಟಿಸಿದ ರಾಜಣ್ಣ ಪತ್ರ, ಡಿಕೆಶಿ ಭೇಟಿ ಮಧ್ಯೆ ಹಾರಿ ಬಂತು ರಾಜಣ್ಣ ಲವ್ ಲೆಟರ್. ಓಟು ಚೋರಿ ವಿಚಾರದಲ್ಲಿ ಹೈಕಮಾಂಡ್ ವಿರುದ್ಧ ರಾಜಣ್ಣ ಗರಂ ಆಗಿದ್ರು. ಇದನ್ನ ವಿಡಿಯೋ ಸಮೇತ ದೂರನ್ನ ನೀಡಿದ್ದಂತಹ ಡಿಕೆಶಿ ಟೀಮ್ ಬಳಿಕ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದ ಕೆಎನ್ ರಾಜಣ್ಣ, ಇದು ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತಂದೇ ಬರೆದಿದ್ದಂತಹ ಪತ್ರ. ಈಗ ಡಿಕೆಶಿ ಭೇಟಿಯಾದ ಮೇಲೆ ಆಪ್ತರ ಮೂಲಕ ಲೆಟರ್ ಅನ್ನ ಬಿಡುಗಡೆ ಮಾಡಿಸಿದ್ದಾರಾ? ಆಪ್ತರ ಮೂಲಕ ರಾಜಣ್ಣ ಅವರಿಂದಲೇ ಈ ಪತ್ರ ರಿಲೀಸ್ ಆಗಿದ್ಯಾ? ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿಯಿಂದ ಸಿಟ್ಟಾಗಿದ್ದ ಸಿಎಂ ಸಿದ್ದರಾಮಯ್ಯ. ಡಿಸಿಎಂ ಭೇಟಿ ಬಳಿಕ ಸಿದ್ದರಾಮಯ್ಯ ಜೊತೆ ಮಾತನಾಡಿದಂತಹ ರಾಜಣ್ಣ ನಂತರ ತನ್ನ ಆಪ್ತರ ಮೂಲಕ ಲೆಟರ್ ರಿಲೀಸ್ ಮಾಡಿಸಿದ ರಾಜಣ್ಣ, ಈ ಮೂಲಕ ನನ್ನ ವಿರೋಧ ಮುಂದುವರೆದಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಯಾಕೆ ಈ ಸಂದರ್ಭದಲ್ಲಿ ವೈರಲ್ ಆಯ್ತು ಈ ಒಂದು ಪತ್ರ? ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರ ಈಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಚರ್ಚೆಯ ಮಧ್ಯದಲ್ಲೇ 3 ದಿನಗಳ ಅಂತರದಲ್ಲಿ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಈಗ ವೈರಲ್ ಆಗ್ತಾ ಇರುವುದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಗಳು ಕುತೂಹಲಕ್ಕೆ ಈಗ ಕಾರಣವಾಗ್ತಾ ಇದೆ. ಮತ್ತೆ ರಾಜ್ಯದಲ್ಲಿ ಸಹಕಾರ ಇಲಾಖೆ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೆಎನ್ ರಾಜಣ್ಣ ಅವರು ಕೊಟ್ಟಂತಹ ಒಂದೇ ಒಂದು ಹೇಳಿಕೆಯಿಂದ ಸಚಿವ ಸ್ಥಾನದಿಂದ ವಜಾಗೊಂಡ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ರಾಜಣ್ಣ ಅವರು ಬರೆದಿರುವಂತಹ ಪತ್ರ ಈಗ ವೈರಲ್ ಆಗೋದಕ್ಕೆ ಕಾರಣ ಏನು? ಎಷ್ಟು ಪುಟಗಳ ಪತ್ರವನ್ನ ಬರೆದಿದ್ರು? ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಕಳೆದ 2 ತಿಂಗಳ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಬರೆದಂತಹ ಪತ್ರ, ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದಲೇ ಈ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಅವರು ಚಾಲನೆ ಕೊಟ್ಟಿದ್ದು. ಆದರೆ ವೋಟ್ ಚೋರಿ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವು ಒಂದಾಗಿತ್ತು. ಅಂದು ಸಚಿವರಾದಂತಹ ರಾಜಣ್ಣ ಅವರ ನಿಲುವು ಒಂದು ರೀತಿಯಲ್ಲಿ ಇತ್ತು. ಹೀಗಾಗಿ
ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಳೆದ ಒಂದು ವರ್ಷದಿಂದಲೂ ಕೂಡ ಪದೇ ಪದೇ ರಾಜಣ್ಣ ಅವರು ಹೇಳಿಕೆಗಳನ್ನು ಕೊಡ್ತಲೇ ಬರ್ತಿದ್ರು. ಹೀಗಾಗಿ ರಾಜಣ್ಣ ಅವರನ್ನು ಯಾವ ರೀತಿಯಾಗಿ ಅವರನ್ನು ನಿಯಂತ್ರಿಸಬೇಕು, ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರ ವಿರುದ್ಧ ರಿಪೋರ್ಟನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಅವತ್ತು ರಾಜಣ್ಣ ಅವರು ಕಾಂಗ್ರೆಸ್ ಹೈಕಮಾಂಡ್ ನಿಲುವಿನ ವಿರುದ್ಧ ಮಾತನಾಡಿದಾಗ ಸುದೀರ್ಘವಾಗಿ ಸುಮಾರು 8 ಪುಟಗಳ ಒಂದು ದೂರನ್ನು ರಿಪೋರ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದ ಕೆಲ ನಾಯಕರು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದು ಯಾರೆಲ್ಲ ಅದರ ಆ ಪತ್ರದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ರಾಜಣ್ಣ ಅವರು ಈ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆದರೆ 2 ತಿಂಗಳ ಹಿಂದೆ ಬರೆದಿದ್ದಂಥ ಒಂದು ಪತ್ರಕ್ಕೆ ಅವತ್ತು ಅಷ್ಟು ದೊಡ್ಡ ಮಟ್ಟದ ಮಹತ್ವ ಇಲ್ಲದೇ ಇರುವಂಥ ಒಂದು ಪತ್ರ ಇವತ್ತು ಈಗ ಯಾಕೆ ಮಹತ್ವವನ್ನು ಪಡ್ಕೊಳ್ತು ಅಂತ ಒಂದು, ಜೊತೆಗೆ ಈ ಪತ್ರ ಏಕಾಏಕಿ ಪ್ರತ್ಯಕ್ಷ ಆಗಿದ್ದು ಹೇಗೆ ಅಂತ ನವೆಂಬರ್ ತಿಂಗಳಲ್ಲಿ ರಾಜಣ್ಣ ಅವರು ಹೈಕಮಾಂಡ್ಗೆ ಒಂದು ಪತ್ರ ಬರೆದಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಆಗಿತ್ತು. ಆದರೆ ಆ ಪತ್ರದಲ್ಲಿ ಏನಿದೆ ಅನ್ನುವಂಥದ್ರ ಜೊತೆಗೆ ಆ ಪತ್ರವನ್ನು ಬಿಡುಗಡೆ ಮಾಡೋದಕ್ಕೆ ರಾಜಣ್ಣ ಅವರು ಮುಂದಾಗಿರಲಿಲ್ಲ. ನಾನು ಪತ್ರವನ್ನು ಅಷ್ಟೇ ಬರೆದಿದ್ದೀನಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಏಕಾಏಕಿ ಈ ಪತ್ರ ಬಿಡುಗಡೆ ಆಗಿರೋದಕ್ಕೆ ಹಲವು ಕಾರಣಗಳಿದ್ದಾವೆ. ಯಾಕಂತೇಳಿದ್ರೆ ಕಳೆದ 1 ವರ್ಷದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುಗಿಬೀಳುತ್ತಿದ್ದಂತಹ ರಾಜಣ್ಣ ಮೊನ್ನೆ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗ್ತಾರೆ, ತಡರಾತ್ರಿ ಸಭೆಯನ್ನು ಮಾಡ್ತಾರೆ. ತದಬಳಿಕ ಮಾರನೇ ದಿನ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಇದು ಸಿದ್ದರಾಮಯ್ಯ ಅವರ ಬಣದಲ್ಲಿ ಹೆಚ್ಚು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ಬೇರೆ ಏನು ನಡೀತಾ ಇದೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು. ಈ ಗೊಂದಲ ಇರಬಾರ್ದು, ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವ ಸಲುವಾಗಿ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ಏನು ಮಾತಾಡ್ಕೊಂಡ್ರೂ ಗೊತ್ತಿಲ್ಲ. ಯಾಕಂತೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿರೋದು ಏನು ಅಂತ ಹೇಳಿದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಇಳಿಸಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು, ಅವರು ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೂ ಕೂಡ ರಾಜಣ್ಣ ಅವರ ಕೃಪಾ ಕಟಾಕ್ಷ ಇತ್ತು. ಹೀಗಾಗಿ ಈಗ MLC ರವಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ರವಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇತ್ತ ರಾಜಣ್ಣ ಅವ್ರಿಗೂ ಕೂಡ ಮಾಜಿ ಆಗಿರೋದ್ರಿಂದ ಮತ್ತೆ ಹಾಲಿ ಸಚಿವರಾಗಬೇಕು ಅನ್ನುವಂಥ ಒಂದು ಆಸೆ ಚಿಗುರು ಹೊಡೆದಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಒಪ್ಪಿದ್ದಾದರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಸಂಪುಟಕ್ಕೆ ಬರ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ. ಇಬ್ಬರು ಕೂಡ ನನಗೆ ನೀನು ನಿನಗೆ ನಾನು ಅನ್ನುವಂಥ ಒಂದು ರೀತಿಯಲ್ಲೇ ಮೊನ್ನೆ ಮಾತುಕತೆಗಳು ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇಷ್ಟು ಜನ ರಾಜಣ್ಣ ಅವರ ಬಗ್ಗೆ ಇದ್ದಂತಹ ಒಂದು ಪಾಸಿಟಿವ್ ಲೆಕ್ಕಾಚಾರಗಳೇನಿತ್ತು ಅದು ಒಂದು ರೀತಿ ನೆಗೆಟಿವ್ ಆಗಿ ಪರಿವರ್ತನೆ ಆಗಿರುವಂಥದ್ದು. ನಾನು ಆ ರೀತಿ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಈ ಲೆಟ್ರನ್ನು ತಮ್ಮ ಆಪ್ತರ ಮೂಲಕ ಕಳೆದ 2 ತಿಂಗಳ ಹಿಂದೆ ಬರೆದಿದ್ದಂಥ ಒಂದು ಪತ್ರವನ್ನು ಇವತ್ತು ಬಿಡುಗಡೆ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.